ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಲಲಿತಮ್ಮರವರು ಹಾಗೂ ಉಪಾಧ್ಯಕ್ಷರಾಗಿ ಗಣೇಶ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀಮತಿ ಲಲಿತಮ್ಮರವರಿಗೆ ಮತ್ತು ಉಪಾಧ್ಯಕ್ಷರಾದ ಗಣೇಶ್ ರವರಿಗೆ ಸ್ಥಳೀಯ ಮುಖಂಡರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿಆರ್ ಮನೋಹರ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶಂಭಯ್ಯ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ಎಂ ಶ್ರೀನಿವಾಸ್, ಎಸ್ವಿ ಶ್ರೀನಿವಾಸ್ ಬುಡಗಪ್ಪ, ಎಸ್ವಿ ವೆಂಕಟೇಶ್, ಸತೀಶ್ ಕುಮಾರ್, ಮಂಜು ಸರ್ಜಾ, ಕಲಾವತಿ ಮೂರ್ತಿಕುಮಾರ್, ಶಿವಕುಮಾರ್, ಮಮತಾ ರಮೇಶ್, ವೀಣಾ ಮುನಿಯಪ್ಪ, ಸುನೀತಾ ಶಶಿಧರ್, ಶ್ವೇತಕುಮಾರಿ, ರೇಣುಕಮ್ಮ, ಚಂದ್ರಕಲಾ, ಕೆ ರೇಣುಕಾ, ನಸೀಬ್ ಉನ್ನೀಸಾ, ಸಹಜ್ ಉನ್ನೀಸಾ, ವಜೀದ್, ಓಂ ಶಕ್ತಿ ಮಂಜುನಾಥ್, ಕಿಟಿಕ್ಕಿ ಶ್ರೀನಿವಾಸ್, ಗಾಯತ್ರಿ, ಮುಖಂಡರಾದ ಜಗದೀಶ್, ಮಂಜೇಗೌಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿರೋಂಥ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಲಲಿತಕ್ಕನವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಗಣೇಶಣ್ಣವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಇದರಿಗೆಲ್ಲ ಮೂಲ ಕಾರಣಕರ್ತರು ನಮ್ಮ ಮಾಜಿ MLC ಆದಂಥ CR ಮನೋಹರಣ್ಣವರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ SY ಶಿವಮಯ್ಯನವರು ಹಾಗೂ SB ಕೃಷ್ಣಪ್ಪಣ್ಣವರು, ಪ್ರತಾಪ್ ಸಿಂಗ್ ಅವರು, ಇನ್ನು ಅನೇಕರು, ನಮ್ಮ ಜಗದೀಶ್ ಬಾಬು ಅವರು, ನವೀನ್ ಅವರು. ಮುಖ್ಯವಾಗಿ ಇದ್ರಿಗೆ ಏನು ಇಷ್ಟು ಜನ ನಾವು ಒಂದು ಅಧ್ಯಕ್ಷರ ಸ್ಥಾನ, ಒಂದು ಚೇರ್ಮನ್ ಸ್ಥಾನ ಪಡ್ಕೊಬೇಕಂದ್ರೆ ಇದ್ರಿಗೆ ಮೂಲ ಕಾರ್ಯಕರ್ತರು ನಮ್ಮ ನವೀನ್ ಕುಮಾರ್ ಅವರು, ಇದೇ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಂದನೇ ನಾವೆಲ್ಲ ಈ ಒಂದು ಸ್ಥಾನ ಪಡಬೇಕಂದ್ರೆ ಅವ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ಏನು ಗ್ರಾಮ ಪಂಚಾಯತಿ ಅವಧಿ ಇನ್ನು ಕಡಿಮೆ ಇದೆ, ಬೇಗನೆ ಒಂದು ಕೆಲಸಗಳು ಕಾರ್ಯಗಳು ಮಾಡಿ ಒಂದು ಪಂಚಾಯತಿಯಲ್ಲಿ ಒಂದು ಹೆಸರು ತಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ತುಂಬ ಧನ್ಯವಾದಗಳು. ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ನಮ್ಮ ಚಿಕ್ಕಮ್ಮನವರಾದ ಲಲಿತಕ್ಕನವರು ಹಾಗೂ ನಮ್ಮ ಮಾವನವರಾದ ಗಣೇಶಪ್ಪನವರು ಇಬ್ಬರೂ ಅವಿರೋಧ ಆಯ್ಕೆ ಆಗಿದ್ದಾರೆ. ಅವರಿಬ್ಬರಿಗೂ ಒಳ್ಳೆಯದಾಗಲಿ, ಪಂಚಾಯತಿನಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಹೇಳ್ತಾ, ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಮನೋಹರಣ್ಣವರು, ಆಮೇಲೆ ಸದ್ದಮ್ಮ ಅವರು, ಶ್ರೀನಿವಾಸ್ ಅವರು, ನವೀನ್ ಕುಮಾರ್ ಅವರು, ಸತೀಶ್ ಅವರು, ವೆಂಕಟೇಶ್ ಅವರು, ಇನ್ನು ಅನೇಕ ಎಲ್ಲ ಪಂಚಾಯತಿ ಮುಖಂಡರುಗಳು, ಊರಿನ ಹಿರಿಯರು, ನಮ್ಮ ಮಂಜೇಗೌಡರು ಟೌನ್ ಅಧ್ಯಕ್ಷರು ಮಂಜೇಗೌಡರು ತುಂಬಾ ನಮಗೆ, ನಾಗರಾಜ್ ಶೆಟ್ಟಿ ಅವರು ಎಲ್ಲನೂ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಒಳ್ಳೆಯದಾಗಲಿ, ಧನ್ಯವಾದ. ಏನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಅಧ್ಯಕ್ಷರು ಅವಿರೋಧವಾಗಿ, ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಶಾಸಕರಾದಂಥ B ಶಿವಣ್ಣವರು, ನಮ್ಮ CR ಮನೋಹರ್ ಸರ್ ಅವರು ಮತ್ತು ನಮ್ಮ ಸದಾಮಣ್ಣವರು ಬಹಳಷ್ಟು ಶ್ರಮವಹಿಸಿದ್ದಾರೆ. ಅದೇ ರೀತಿ ನಮ್ಮ ಈಗೇನು ನಮ್ಮ ಬುಡ್ಗಪ್ಪನವರನ್ನು ಸೀನಣ್ಣವ್ರು ಹೇಳಿದ್ರು, ಎಲ್ಲರೂ ಹೆಸರು ಹೇಳೋದಕ್ಕಾಗೋದಿಲ್ಲ, ಎಲ್ಲರೂ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಈ ಊರಲ್ಲಿ ನಾವು ಇಷ್ಟು ಜನ 8 ಜನ ಅಧಿಕಾರನ ಹಂಚ್ಕೊಂಡಿದ್ದೀವಿ, ಅಧಿಕಾರನ ಅನುಭವಿಸಿದ್ದೀವಿ. ಅವರು ಕೊಟ್ಟಂಥ ಭಿಕ್ಷೆಯಿಂದ ಇವತ್ತು ಎಲ್ಲರೂ ಆಡಳಿತ ಮಾಡಿದ್ದಾರೆ. ಇವರು ಈಗ ಗೆದ್ದಿರ್ತಕ್ಕಂಥವ್ರು ಮುಂದಿನ ದಿನಗಳು ಇರೋ ಕಡಿಮೆ ಕಾಲಾವಕಾಶದಲ್ಲಿ ಅಭಿವೃದ್ಧಿ ಮಾಡಲಿ. ಅದಕ್ಕೆ ನಮ್ಮ ಸಿಬ್ಬಂದಿ ವರ್ಗ PDO ಸರ್, ಸುಭನ್ ಸರ್, ಅವ್ರ ಸಿಬ್ಬಂದಿ ಏನಿದೆ ಸಂಪೂರ್ಣವಾದಂತಹ ಬೆಂಬಲ ಕೊಡಲಿ. ನಾವು ಅವ್ರ ಬೆಂಬಲದಲ್ಲಿ ಇರ್ತೀವಿ, ಊರಿನ ಅಭಿವೃದ್ಧಿ ಮಾಡಲಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ತಿಳಿಸುತ್ತಾ ಮಾತನ್ನು ಮುಗಿಸ್ತೇವೆ. ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಾಮಿನೇಟಲ್ಲಿ ಆಯ್ಕೆ ಮಾಡಿದ್ದಾರೆ. ಎಲ್ಲ 30 ಸದಸ್ಯರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದಕ್ಕೆ ಮೊದಲನೇ ಮೂಲ ಕಾರಣಗಳು ತುಂಬ ಜನ ಇದ್ದಾರೆ. ಶಿವಣ್ಣನವರು, B ಶಿವಣ್ಣನವರು ಹಾಗೂ MLC ಮನೋಹರಣ್ಣ, ನವೀನಣ್ಣ, ಸದ್ದಮ್ಮಣ್ಣ, ಸೀನಣ್ಣ, ಆಮೇಲೆ ಬುಡ್ಗಪ್ಪ, ಆಮೇಲೆ ವೆಂಕಟೇಶಣ್ಣ, ಸತೀಶ್, ವೆಂಕಟೇಶಣ್ಣ, ಅದೇ ಸತೀಶ್, ಮಂಜುನಾಥ್, ಓಂಶಕ್ತಿ ಮಂಜು, ವೀಣಾ, ವಾಜಿತು ಅವ್ರ ಮಿಸ್ಸಸ್ಸು, ಆಮೇಲೆ ವೀಣಾ, ಮಮತಾ, ಎಲ್ಲ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಒಂದು ಹಬ್ಬ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯನ್ನು ನಡೆಸಲಾಗಿಕ್ಕೆ ಮೂಲ ಕಾರಣ ಆದ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವರಿಗೆ, ನಮ್ಮ ಮಾಜಿ MLC ಆದ ಮನೋಹರ್ಗೆ, ನಮ್ಮ ಮಾಜಿ ಚೇರ್ಮನ್ರಾದ ಸದಾಮಪ್ಪನವರಿಗೆ, ನಮ್ಮ ಸೋದರದವರು ನಮ್ಮ ಶೀನಪ್ಪ ಅವರು, ಶ್ರೀನಿವಾಸ್ ಅವರು, ಬುಡ್ಗಪ್ಪ ಶ್ರೀನಿವಾಸ್ ಅವರು, ಮಂಜು ಮತ್ತು ಸತೀಶು, ನಮ್ಮ ಕೇಬಲ್ ವೆಂಕಟೇಶು, ಆಮೇಲೆ ಮಾಜಿ ಚೇರ್ಮನ್ ಲೇಡೀಸು ಎಲ್ಲರೂ ಎಲ್ಲರೂ 30 ಮೆಂಬರ್ಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಕೆಲಸ ಮಾಡ್ತೀವಿ, ಸಿಕ್ಕಿದಷ್ಟು ಕಡಿಮೆ, ಸ್ವಲ್ಪ ಸಿಕ್ಕಿದೆ, ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀವಿ. ಈ ದಿನ ಸರ್ಜಾಪುರ ಗ್ರಾಮದಲ್ಲಿ ಚುನಾವಣೆ ಇತ್ತು, ಅಧ್ಯಕ್ಷರದು ಮತ್ತು ಉಪಾಧ್ಯಕ್ಷರದು. ಅದರಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಲಲಿತಕ್ಕನವರು ಚೇರ್ಮನ್ ಆಗಿದ್ದಾರೆ, ಉಪಾಧ್ಯಕ್ಷರಾಗಿ ಗಣೇಶಣ್ಣವರಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೂ ಊರಿನಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಈ ದಿನ ಇವ್ರಿಗೂ ಒಂದು ಅವಕಾಶ ಬಂದಿದೆ. ಅವಕಾಶ ಕಡಿಮೆ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಮಾಡ್ಕೊಂಡು ಹೋಗಲಿ ಕೆಲಸಗಳಂತ ಹೇಳ್ತಾ
ಎಲ್ಲರಿಗೂ ಧನ್ಯವಾದಗಳು. ವಿನಂತಿ ಸರ್ಜಾಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಆಗಿದ್ದಾರೆ. ನಮ್ಮ MLA ಅವರು ಸಹಕಾರದಿಂದ, ಯಾಕಂದರೆ ಅವರ ಅಭಿವೃದ್ಧಿನೇ ಇಲ್ಲಿ ಮೂಲ. ನಮ್ಮ ಕಾಂಗ್ರೆಸ್ ಬೆಂಬಲಿತ ಗೆಲ್ಲಬೇಕಂದ್ರೆ 8 ಮೆಂಬರ್ಗಳು 8 ಜನ ಅಧ್ಯಕ್ಷರಾಗಬೇಕಾದ್ರೆ ನಮ್ಮ ಶಿವಣ್ಣವರು ಮೈನು, ಆಮೇಲೆ ನಮ್ಮ ಚಾಣಾಕ್ಷ ಅಂದರೆ ನಮ್ಮ ಸದಾಮು. ಯಾಕಂದರೆ ಈ ಎಲೆಕ್ಷನ್ನಲ್ಲಿ ಸೆಂಬಯ್ಯನವರು ಚಾಣಾಕ್ಷರಂತೆ ನಾನು ಅದನ್ನ ಕರೆಯೋದು. ಆತನ ತಂತ್ರಗಾರಿಕೆಯಿಂದ ನಾವು ಯಾವಾಗಲೂ ಅಷ್ಟೇ ಯಾರಿಗೂ ಬಿಟ್ಕೊಡ್ತಾನೆ ಇಲ್ಲ. ಎಲ್ಲರಿಗೂ 30 ಜನ ಮೆಂಬರ್ಗೂ ಧನ್ಯವಾದಗಳು ಹೇಳಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಇವರು. ಸರ್ಜಾಪುರ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಲಲಿತಮ್ಮ ಮತ್ತು ಉಪಾಧ್ಯಕ್ಷರಾಗಿ SK ಗಣೇಶ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ಅವರಿಗೆ ನಮ್ಮ 30 ಜನರ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಹಿರಿಯ ನಾಯಕರು, ಸದಾಮಣ್ಣವರಾಗಿರ್ಬೋದು, ಮನೋಹರ್ ಸರ್ ಆಗಿರ್ಬೋದು, MLA ಅವರಾಗಿರ್ಬೋದು, MLC ಅವರು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಬಯಸ್ತಾ ಇದ್ದೀವಿ. ಸಹೋದರಿಯಾದಂಥ ಲಲಿತಕ್ಕನವರು ಹಾಗೂ ನನ್ನ ಸಹೋದರನಾದ ಅವಿರೋಧವಾಗಿ ಆಯ್ಕೆಯಾದಂಥ ಉಪಾಧ್ಯಕ್ಷರಾದಂಥ ಸಹೋದರನಾದ ಗಣೇಶ್ ಅವರು ಇವತ್ತು ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಗ್ರಾಮ ಪಂಚಾಯತಿ ಬಹಳ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಗ್ರಾಮ ಪಂಚಾಯತಿಯಲ್ಲಿ 30 ಜನ ಸದಸ್ಯರುಗಳಿದ್ದು ಯಾವುದೇ ಪಕ್ಷ ಭೇದ ಮರೆತು ಎಲ್ಲರೂ ಕೈ ಜೋಡಿಸ್ಕೊಂಡು ಒಗ್ಗಟ್ಟಿನಿಂದ ಹೋಗ್ತಾ ಇದ್ದಾರೆ ಅನಿಸುತ್ತೆ ಏನು ನಿಮಗೆ ಗೊತ್ತಿದೆ. ಎಲ್ಲ 30 ಜನ ಪಕ್ಷ ಭೇದ ಮರೆತು ಎಲ್ಲರೂ ಕೈ 30 ಜನ ಜೋಡಿಸ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಕಡೆ ನಡೆಸ್ತಾ ಇದ್ದಾರೆ. ಅವ್ರಿಗೆ ಆ ದೇವರು ಇನ್ನೂ ಈಗ ಹೊಸದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಆ ದೇವರು ಶಕ್ತಿ ಕೊಡಲಿ. ಇದೇ ಥರ 30 ಜನನ ಕರ್ಕೊಂಡು ಹೊಸದಾಗಿ ಏನು ಗ್ರಾಮ ಪಂಚಾಯತಿ ಒಂದು ಕಟ್ಟಡವನ್ನು ಓಪನ್ ಆಗಿದೆ, ಆ ಕಟ್ಟಡ ಇನ್ನೂ ಸ್ವಲ್ಪ ಇದಾಗಬೇಕು, ಅದನ್ನೆಲ್ಲ ಮಾಡ್ಕೊಂಡು ಹೋಗಲಿ. ಮತ್ತು ಮೇಯ್ನು ಏನು ಈಗ ಶಾಸಕರಿದ್ದಾರೆ, ಕಾಂಗ್ರೆಸ್ ಪಕ್ಷ ಇದೆ, ಎಲ್ಲ 30 ಜನ ಒಗ್ಗಟ್ಟಾಗಿದ್ದಾರೆ. ಆ ಒಗ್ಗಟ್ಟಿನಿಂದ ಬಲ ಐತೆ ಅಂತ ಈ ಸರ್ಜಾಪುರ ಗ್ರಾಮ ಪಂಚಾಯತ್ನೇ ಉದಾಹರಣೆ ಏನಂದರೆ ಇವತ್ತು ಸರ್ಜಾಪುರದಲ್ಲಿ ಎಲ್ಲ ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿನಾಗಿರ್ಬೋದು, ಏನು ಮೂಲಭೂತ ಸೌಕರ್ಯಗಳೈತೆ ಎಲ್ಲನೂ ಸಮರ್ಪಕವಾಗಿ ಗ್ರಾಮ ಪಂಚಾಯತಿನಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ 30 ಜನ ಕಾರಣಕರ್ತರಾಗಿರ್ತಾರೆ. ಇಲ್ಲಿ 30 ಜನ ಇದೇ ರೀತಿ ಹೋದರೆ ಮುಂದಿನ ದಿನನೂ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಡೆ ಸಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನ್ನ ಸಹೋದರ ಇಬ್ಬರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.